ನಮಸ್ಕಾರ ಜಸ್ ಕನ್ನಡ ವೀಕ್ಷಕರಿಗೆ. ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯೊಂದು ಆರಂಭದಲ್ಲೇ ವಿಘ್ನ ಅನುಭವಿಸುವಂತಾಗಿದೆ. ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ದಂತಹ ಯೂನಿಟಿ ಮಾಲ್ ಯೋಜನೆಗೆ ಈಗ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಏನು ಆ ಒಂದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿದ್ದಂತಹ 6.1 ಎಕರೆ ಸರ್ವೆ ನಂಬರ್ 1 ಆ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿದಂತಹ ಈ ಯೋಜನೆಗೆ ಮೈಸೂರಿನ ರಾಜವಂಶಸ್ಥರಾದಂತಹ ಪ್ರಮೋದ ದೇವಿ ಒಡೆಯರ್ ಅವರು ಕೋರ್ಟ್ ಮೆಟ್ಟಿಲೇರಿ ಇದೀಗ ಒಂದು ತಡೆಯಾಜ್ಞೆ ತಂದಿದ್ದಾರೆ. ಕೋರ್ಟ್ ಅಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಸ್ಟೇಟಸ್ಕೋ ಅಂದರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅಂತೇಳಿ ಒಂದು ಆದೇಶವನ್ನು ನೀಡಿದೆ. ಈ ಒಂದು ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದ ಯೂನಿಟಿ ಮಾಲ್ ನಿರ್ಮಾಣಕ್ಕೆ ಕಳೆದ ಕೆಲ ತಿಂಗಳುಗಳ ಹಿಂದಷ್ಟೇ ಸಂಸದ ಯದುವೀರ್ ಅವರು ಬುದ್ಧಿ ಪೂಜೆಯನ್ನು ನೆರವೇರಿಸಿದರು. PPP ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿದ್ದಂತಹ ಈ ಒಂದು ಯೂನಿಟಿ ಮಾಲ್ ಒಟ್ಟು 193 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿತ್ತು. ಈ ಒಂದು ಯೂನಿಟಿ ಮಾಲ್ ನಿರ್ಮಾಣದಿಂದ ದೇಶೀಯ ಕರಕುಶಲಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವುದು ಹಾಗೂ ದೇಶೀಯ ಕರಕುಶಲ ಕರ್ಮಿಗಳಿಗೆ ಉದ್ಯೋಗದ ಅವಕಾಶವನ್ನು ಇದರಿಂದ ಕಲ್ಪಿಸಲು ಉದ್ದೇಶಿಸಲಾಗಿದೆ ಅಂತೇಳಿ ಸಂಸದ ಯದುವೀರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಒಂದೊಂದು ಮಳಿಗೆಗಳನ್ನು ಅಲ್ಲಿ ತೆರೆಯಲಾಗ್ತಿತ್ತು. ಒಟ್ಟು 36 ಮಳಿಗೆಗಳನ್ನ ತೆರೆಯಲು ಉದ್ದೇಶಿಸಲಾಗಿತ್ತು. ಆ ಮಳಿಗೆಗಳಲ್ಲಿ ಆಯಾ ರಾಜ್ಯಗಳ ಕರಕುಶಲ ವಸ್ತುಗಳನ್ನ ಅಲ್ಲಿ ಪ್ರದರ್ಶನ ಮತ್ತೆ ಮಾರಾಟಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಜೊತೆಗೆ ಏನು ಅತಿಥೇಯ ರಾಜ್ಯವಾದಂತಹ ಕರ್ನಾಟಕಕ್ಕೆ ಒಂದು ಎಕ್ಸ್ಟ್ರಾ ಬೋನಸ್ ಆಗಿ ಪ್ರತಿ ಜಿಲ್ಲೆಗಳ ಒಂದೊಂದು ಮಳಿಗೆಗಳನ್ನ ತೆರೆಯಲು ಅಲ್ಲಿ ಅವಕಾಶವನ್ನ ನೀಡಲಾಗಿತ್ತು. ಈ ಎಲ್ಲ ಯೋಜನೆಗಳು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಗನ್ನ ಸ್ಟ್ರೆಂಥನ್ ಮಾಡುವ ಸಲುವಾಗಿ ಇದನ್ನ ಜಾರಿಗೊಳಿಸ್ತಾ ಇದೀವಿ ಅಂತೇಳಿ ಸಂಸದ ಯದುವೀರ್ ಅವರು ಹೇಳಿಕೆಯನ್ನು ನೀಡಿದರು. ಇದೀಗ ಪ್ರಮೋದ ದೇವಿ ಒಡೆಯರ್ ಅವರು ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಈಗ ಅಲ್ಲಿ ಯಾವುದೇ ನಿರ್ಮಾಣ ಕಾರ್ಯವನ್ನು ಮಾಡುವಂತಿಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ.